टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದ 10 ಮಹಾನಗರ ಪಾಲಿಕೆಯ ನೌಕರರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ರಾಜ್ಯದ 10 ಮಹಾನಗರ ಪಾಲಿಕೆಗಳನ್ನು ಬಂದ್ ಮಾಡುವ ಮುಖಾಂತರವಾಗಿ ಬೆಂಗಳೂರಿಗೆ ಬಂದು ಉಗ್ರವಾದಂಥ ಒಂದು ಪ್ರತಿಭಟನೆಯ ಮುಖಾಂತರವಾಗಿ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ತಲುಪಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ತುಮಕೂರಿನ ಮಹಾನಗರ ಪಾಲಿಕೆಯ ನೌಕರರ ಸಂಘ ಕೂಡ ಬೆಂಬಲ ನೀಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನತ್ತ ನೂರಾರು ಸಂಖ್ಯೆಯಲ್ಲಿ ನೌಕರರು ಮುಖ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ತುಮಕೂರಿನ ಮಹಾನಗರ ಪಾಲಿಕೆಯ ಕಚೇರಿ ಬಳಿ ಇದ್ದೇನೆ. ನೀವು ನೋಡ್ಬೋದು ಈಗಾಗಲೇ ಏನು ತಮ್ಮ ಬೇಡಿಕೆಗಳಿಗೆ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಪೂರ್ಣವಾಗಿ ತುಮಕೂರಿನ ಮಹಾನಗರ ಪಾಲಿಕೆಯ ನೌಕರರ ಬೆಂಬಲ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಏನೊಂದು ಬ್ಯಾನರನ್ನು ಹಿಡಿದುಕೊಂಡಿರುವಂಥದ್ದು. ಜೊತೆಗೆ ಎಲ್ಲ ಅಧಿಕಾರಿಗಳು ಹಾಗೂ ನೌಕರರು ಕೂಡ ಇವತ್ತು ಬೆಂಗಳೂರಿನತ್ತ ಮುಖ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಾಹನಗಳ ಮುಖಾಂತರವಾಗಿ ಅಂದರೆ ಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. 2 ಟಿಗಳಾಗಿರ್ಬೋದು, ಜೊತೆಗೆ ಬಸ್ ಆಗಿರ್ಬೋದು, ಎಲ್ಲ ಏನು ನೌಕರರೇನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಅಂತೇಳಿ ಮುಂದಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಏನು ಮಹಿಳಾ ನೌಕರರು ಸೇರಿದಂತೆ ಪುರುಷ ನೌಕರರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಡೆಗೆ ತೆರಳ್ತಾ ಇರುವಂಥದ್ದು. ಇನ್ನು ಈ ಪ್ರತಿಭಟನಾ ರೂಪುರೇಷೆಯಲ್ಲಿ ತುಮಕೂರಿನ ನೌಕರರ ಸಂಘ ಯಾವ ರೀತಿಯಾದಂಥ ಒಂದು ಬೆಂಬಲವನ್ನು ನೀಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಏನು ತುಮಕೂರು ಮಹಾನಗರ ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ್ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀರಾ, ಯಾವ ರೀತಿಯಾದಂಥ ಒಂದು ರೂಪುರೇಷೆಯನ್ನು ಮಾಡಿಕೊಳ್ಳಲಾಗಿದೆ? ನಮಸ್ಕಾರ. ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಏನು ಅಧಿಕಾರಿ ಮತ್ತು ನೌಕರರ ಸಂಘ ಇದೆ, ಈ ಒಂದು ಸಂಘದ ನೇತೃತ್ವದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ, ಅಂದರೆ ಇದು ಏನು ಕ್ಲೀನಿಂಗ್ ಇರ್ಬೋದು, ನೀರು ಸ್ವಚ್ಛತೆ ಇರ್ಬೋದು, ಮತ್ತು ಯೂಸಿಡ್ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮತ್ತು ಕಚೇರಿ ಕೆಲಸಗಳನ್ನು ಕೂಡ ಸ್ಥಗಿತಗೊಳಿಸಿ ಡಿ ಗ್ರೂಪು, ಪೌರ ಕಾರ್ಮಿಕರು, ವಾಟರ್ಮ್ಯಾನ್, ವಾಲ್ಮ್ಯಾನ್ಸ್ ಮತ್ತು ನಮ್ಮ ಎ ದರ್ಜೆ ನೌಕರರು ಸಿಬ್ಬಂದಿಗಳಾದಂಥ ಎ ದರ್ಜೆ ನೌಕರವರೆಗೂ ಎಲ್ಲ ಹಂತದ ನೌಕರಗಳು ಕೂಡ ನಾವು ಭಾಗವಹಿಸ್ತಾ ಇದ್ವಿ. ಇದರಲ್ಲಿ ಇವತ್ತೇನು ಗೈರಾಗ್ತಾ ಇದ್ದೀರಾ ಅಥವಾ ಸಾಮೂಹಿಕವಾಗಿ ರಜೆ ಆಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ? ಇದಕ್ಕೆ ಸಾಮೂಹಿಕವಾಗಿ ರಜೆನ ಈಗ ಆಲ್ರೆಡಿ ನಾವು ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಿದ್ದೀವಿ. ಸಾಮೂಹಿಕವಾಗಿ ರಜೆ ಹಾಕೋದ್ರ ಮೂಲಕ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ಸರ್, ಪ್ರಮುಖವಾಗಿ ತುಮಕೂರಿನ ಮಹಾನಗರ ಪಾಲಿಕೆಯ ನೌಕರರ ಬೇಡಿಕೆಗಳೇನೇನು ಅಂತ? ಬೇಡಿಕೆಗಳಂದರೆ ರಾಜ್ಯ ಮಹಾನಗರ ಪಾಲಿಕೆ ಏನು ಇದು ಮಾಡಿದೆ, 10 ಮಹಾನಗರ ಪಾಲಿಕೆ ಬೇಡಿಕೆಗಳು ಒಂದೇ ಆಗಿರ್ತದೆ. ಅದರಲ್ಲಿ ಪ್ರಮುಖವಾದ ಬೇಡಿಕೆಗಳಂತಂದರೆ ಎಲ್ಲರನ್ನೂ ಸರ್ಕಾರಿ ನೌಕರರು ಅಂತೇಳಿ ಕನ್ಸಿಡರ್ ಮಾಡಬೇಕು. ಏನು ಇದು ಬಡ್ತಿ ವಿಚಾರದಲ್ಲಿ ಏನು ಅವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ತಾರತಮ್ಯನ ಅದನ್ನು ಸರಿಪಡಿಸಬೇಕು. 14 ವರ್ಷದಿಂದ ನಮ್ಗೆ ಯಾವುದೇ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಅನ್ನೋದು ಆಗಿಲ್ಲ. ಸೊ 14 ವರ್ಷದಿಂದನೂ ನಾವು ಇದು ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಆಗಿಲ್ಲ, ಅದನ್ನೊಂದು ಬೇಡಿಕೆ ಇಟ್ಟಿದ್ದೀವಿ. ಜೊತೆಗೆ ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ಎಲ್ಲ ಬೆನಿಫಿಟ್ಸ್ಗಳು ಏನು KGID ಇರ್ಬೋದು, GPF ಇರ್ಬೋದು, ಆರೋಗ್ಯ ಸಂಜೀವಿನಿ ಇರ್ಬೋದು, ಇನ್ನಿತರ ಎಲ್ಲ ಸೌಕರ್ಯಗಳನ್ನ ನಮಗೆ ಕೊಡಬೇಕು ಅಂತೇಳಿ ಇದು ಮಾಡಿದ್ದೀವಿ. ಅದರ ಜೊತೆಗೆ 7ನೇ ವೇತನ ಆಯೋಗನ ಜಾರಿ ಮಾಡಿದ್ದಾರೆ. ಬಟ್ ಅದೇನಾಗಿದೆ, ಪ್ರತಿ ವರ್ಷ 5% ನಮಗೆ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಏನು ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆ ಇದೆ, ವೇತನ ಅನುದಾನದಲ್ಲಿ 5% ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಆ 5% ಏನು ಕಡಿಮೆ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ಸ್ಥಗಿತಗೊಳಿಸಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸ್ಯಾಲ್ರಿ ವೇತನದ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಏನು ಆಗ್ರಹಪಡಿಸ್ತಾ ಇದ್ವಿ. ಜೊತೆಗೆ ಒಟ್ಟಾರೆಯಾಗಿ ತುಮಕೂರಿನಿಂದ ಎಷ್ಟು ನೌಕರರು ಹಾಗೂ ಅಧಿಕಾರಿಗಳು ಇವತ್ತು ನೀವು ಫ್ರೀಡಂ ಪಾರ್ಕ್ ಕಡೆಗೆ ತೆರಳ್ತಾ ಇದ್ದೀರಾ? ಒಟ್ಟು ನಮ್ಮಲ್ಲಿರ್ತಕ್ಕಂಥ 650 ಏನು ಕಾಯಂ ನೌಕರರಿದ್ದೀವಿ, ಪೌರ ಕಾರ್ಮಿಕರು ಮತ್ತು ಎಲ್ಲ ದರ್ಜೆ ನೌಕರರು, ಡಿ ಗ್ರೂಪಿಂದ ಹಿಡಿದು ಎ ದರ್ಜೆ ನೌಕರವರೆಗೂ. ಇದರಲ್ಲಿ ಕಂದಾಯ ಶಾಖೆಯಿಂದ ಬಿಲ್ ಕಲೆಕ್ಟರು, ಕೇಸ್ ವರ್ಕರ್ಸು, RI, RO ಮತ್ತು ನಮ್ಮ ಝೋನಲ್ ಕಮಿಷನರ್ಸ್ ಎಲ್ಲರೂ ಆಗ್ತಾಯಿದ್ದೀವಿ. ಅದೇ ರೀತಿ ಹೆಲ್ತ್ ಸೆಕ್ಷನ್ನಿಂದ ಪೌರ ಕಾರ್ಮಿಕರು, ಎನ್ವಿರಾನ್ಮೆಂಟಲ್ ಇಂಜಿನಿಯರ್, ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಆರೋಗ್ಯ ಅಧಿಕಾರಿಗಳಿಗೂ ಇದು ಮಾಡಿದ್ದೀವಿ. ಅದೇ ರೀತಿ ಇಂಜಿನಿಯರಿಂಗ್ ಸೆಕ್ಷನ್ನಿಂದ ವಾರ್ಡ್ ಅಭಿಯಂತರರು, AEE, SC ಅಲ್ಲಿವರೆಗೂ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಇದೇ ರೀತಿ ಎಲ್ಲ ಸೆಕ್ಷನ್ನಿಂದ ಸುಮಾರು ನಮ್ಮವೇನು 22 ಸೆಕ್ಷನ್ ಇದ್ದಾವೆ, ಪ್ರತಿಯೊಬ್ಬರು ಕೂಡ ಎಲ್ಲ ಸೆಕ್ಷನಿಂದನೂ ಇದು ಮಾಡ್ತಾರೆ. ಅಕೌಂಟ್ ಸೆಕ್ಷನ್ನಿಂದ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಅಕೌಂಟ್ ಆಫೀಸರು, CAO ಮತ್ತು ನಮ್ಮ ಅಲ್ಲಿರ್ತಕ್ಕಂಥ ಅಕೌಂಟೆಂಟ್ಸ್ಗಳು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವೀಗ 600 ಜನ ಹೋಗ್ತಾ ಇದ್ದೀವಿ. ಮೊದಲನೇದಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ನೀವು ಬೆಂಗಳೂರನ್ನ ತಲುಪ್ತಾ ಇದ್ದೀರಿ?
ಮೊದಲನೇದಾಗಿ ಟ್ರೈನ್ ವ್ಯವಸ್ಥೆ ಪ್ರಮುಖವಾಗಿ ಇದು ಮಾಡ್ಕೊಂಡಿದ್ದೀವಿ. ಎಲ್ಲ ಪುರುಷ ನೌಕರರು ಏನಿದ್ದೀವಿ ಎಲ್ಲರೂ ಕೂಡ ಟ್ರೈನಲ್ಲಿ ಹೋಗ್ತೀವಿ. ಮಹಿಳೆಯರಿಗಾಗಿ ವಿಶೇಷವಾಗಿ ನಾವು ಬಸ್ಸು ಮತ್ತು 2 ಟಿ ಟಿಗಳನ್ನ ಮಾಡಿದ್ದೀವಿ. ಏನು 100-120 ಜನ ಬರ್ತಾರೆ, ಅವರೆಲ್ಲ ಟಿ ಟಿ ಮತ್ತು ಬಸ್ಸಲ್ಲಿ. ಮಹಿಳೆಯ ನೌಕರರಿಗೆ ಮಾತ್ರ ಅದನ್ನು ಮೀಸಲಿಟ್ಟಿದ್ವಿ, ಅವರೆಲ್ಲ ಬಸ್ಸು ಮತ್ತು ಟಿ ಟಿಲಿ ಬರ್ತಾರೆ. ಇನ್ನು ಮಿಕ್ಕಿರೋ ಎಲ್ಲ ನೌಕರರು ಟ್ರೈನಲ್ಲಿ ಈಗ ಆಲ್ರೆಡಿ 300 ಜನ ಅಲ್ಲಿ ರೀಚ್ ಆಗಿದ್ದಾರೆ. ಸದ್ಯದಲ್ಲೇ ಈಗ 8 ಗಂಟೆ ಟ್ರೈನಿಗೆ ಎಲ್ಲರೂ ಕೂಡ ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲಿಂದಲೂ ಕೂಡ ನಿಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ನಿಮಗೆ ಯಾವುದೇ ಸ್ಪಂದನೆ ಮಾಡಿಲ್ಲ. ಆದರೆ ಇವತ್ತು ನೀವು ಫ್ರೀಡಮ್ ಪಾರ್ಕ್ ಹೋಗಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಮುಂದಾಗಿದ್ದೀರಾ. ಆದರೆ ಸರ್ಕಾರ ಇದಕ್ಕೆ ಕೇರ್ ಮಾಡಲಿಲ್ಲ ಅಂದರೆ ನಿಮ್ಮ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳಿ? ಮುಂದಿನ ನಿರ್ಧಾರ ಏನಂತಂದರೆ, ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಎಲ್ಲಿವರೆಗೂ ಸರ್ಕಾರ ಸ್ಪಂದಿಸಲ್ಲ ಅಲ್ಲಿವರೆಗೂ ಕೂಡ ಎಲ್ಲ ನಗರಗಳನ್ನು ಎಲ್ಲ ಸೌಲಭ್ಯಗಳನ್ನು ಸ್ಟಾಪ್ ಮಾಡಿ ನಾವು ಸಾಮೂಹಿಕವಾಗಿ ರಜೆ ಹಾಕಿದ್ದೀವಿ. ಯಾರೂ ಕಚೇರಿಗೆ ಹಾಜರಾಗಲ್ಲ. ಈ ಮೂಲಕವಾಗಿ ಅವ್ರಿಗೆ ಎಲ್ಲಿವರೆಗೂ ಸರ್ಕಾರ ಸ್ಪಂದಿಸಲ್ಲ ಅಲ್ಲಿವರೆಗೂ ನಾವು ರಜೆ ಹಾಕಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು. ಇದಿಷ್ಟು ಕೂಡ ತುಮಕೂರು ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರ ಮಾತು. ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವವರೆಗೂ ನಮ್ಮ ಮುಷ್ಕರವನ್ನು ನಾವು ನಿಲ್ಲಿಸೋದಿಲ್ಲ. ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ತೆರಳಿ ನಮ್ಮ ಏನು ಬೇಡಿಕೆಗಳನ್ನೇನಿದೆ ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್, TV9 ತುಮಕೂರು.